ಗುರುವಾರ ಬೆಳಗ್ಗೆ 8 ಗಂಟೆಯಿಂದ ನಾವು ಪಾದಯಾತ್ರೆಯನ್ನು ಹಮ್ಮಿಕೊಂಡಿದ್ದೇವೆ. ಇಡೀ ಬೆಳಗಾರರು ಅಭೂತಪೂರ್ವ ಬೆಂಬಲವನ್ನು ವ್ಯಕ್ತಪಡಿಸಿದ್ದಾರೆ. ಜಿಲ್ಲೆಯಾದ್ಯಂತ ಹೊರ ಜಿಲ್ಲೆಯಿಂದಲೂ ಕೂಡ ನಮಗೆ ಬೆಂಬಲ ವ್ಯಕ್ತವಾಗ್ತಾ ಇದೆ. ಎಲ್ಲರೂ ಸೇರಿ ಬೆಳೆಗಾರರ ಹಕ್ಕಿಗಾಗಿ ಮತ್ತು ದರ ಏರಿಳಿತ, ಕಾಳಸಂತೆಕೋರರ ಹವ್ಯಾತವಾದ ದರ ಏರಿಳಿತ ಮಾಡ್ತಕ್ಕಂಥ ಕುಕೃತ್ಯದ ವಿರುದ್ಧ ಮತ್ತು ಅಡಿಕೆ ಬೆಳೆಗಾರರಿಗೆ ಆಗ್ತಕ್ಕಂಥ ಅನ್ಯಾಯ, ಆರ್ಥಿಕ ನಷ್ಟ ಮತ್ತು ಸಾಮಾಜಿಕ ನಷ್ಟದ ವಿರುದ್ಧ ನಾವು ಬೃಹತ್ ಪಾದಯಾತ್ರೆಯನ್ನು ಹಮ್ಮಿಕೊಂಡಿದ್ದೀವಿ. ಇದಕ್ಕೆ ಇಡೀ ಜಿಲ್ಲೆಯಾದ್ಯಂತ ಅಭೂತಪೂರ್ವ ಬೆಂಬಲ ವ್ಯಕ್ತವಾಗಿದೆ. ನಾವು ಬೆಳಗ್ಗೆ 8 ಗಂಟೆಯಿಂದ ಇಲ್ಲಿಂದ ಹೊರಟು ಮುದ್ದೇನಹಳ್ಳಿ, ಬುಸೇನಹಳ್ಳಿ, ಅಗರಬನ್ನಿಹಟ್ಟಿ, ಹಟ್ಟಿ, ಹಿರೋಡ ಮಾರ್ಗವಾಗಿ ದೇವರಹಳ್ಳಿಯಲ್ಲಿ ನಾವು ಭೋಜನ ಮಾಡ್ತೀವಿ. ಅಲ್ಲಿಂದ ಮತ್ತೆ ಸಂತೆಬೆನ್ನೂರು ಅಲ್ಲೋಗಿ ವಾಸ್ತವ್ಯ ಹೂಡ್ತೀವಿ. ದಾರಿ ಉದ್ದಕ್ಕೂ ಅಭೂತಪೂರ್ವ ಬೆಂಬಲ ವ್ಯಕ್ತವಾಗ್ತದೆ. ಈಗಾಗಲೇ ಎಲ್ಲರೂ ಫೋನ್ ಮಾಡಿ ಹೇಳ್ತಾ ಇದ್ದಾರೆ, ಮನೆಗೆ ಬಂದು ಹೇಳ್ತಾ ಇದ್ದಾರೆ, ಎಲ್ಲ ನಮ್ಮ ಬೆಳೆಗಾರರು ಒಬ್ರಿಗೊಬ್ರು ಮಾತಾಡ್ಕೊಳ್ತಾ ಇದ್ದಾರೆ. ಸಂತೆಬೆನ್ನೂರಿಂದ 27ನೇ ತಾರೀಕು ಬಾಡ ಮಾರ್ಗವಾಗಿ ಅತ್ತಿಗೆರೆ, ಬಾಡ, ಮಲ್ಲೇನಹಳ್ಳಿ ಮಾರ್ಗವಾಗಿ ಬಾಡ, ಮಲ್ಲೇನಹಳ್ಳಿ, ಅತ್ತಿಗೆರೆ, ತೊಗಲೇರಿ ಮಾರ್ಗವಾಗಿ ತೊಗಲೇರಿಯಲ್ಲಿ ವಾಸ್ತವ್ಯ ಹೂಡ್ತೀವಿ. 28ನೇ ತಾರೀಕು ಶುಕ್ರವಾರ ಎಲ್ಲ ಜನರ ಬೆಂಬಲದೊಂದಿಗೆ ನಾವು ಸೀದಾ PB ರೋಡ್ ಮಾರ್ಗವಾಗಿ ದಾವಣಗೆರೆ AC ಕಚೇರಿ ತಲುಪಿ ಉಗ್ರವಾದ ಪ್ರತಿಭಟನೆಯನ್ನು ಇಡೀ ಜಿಲ್ಲೆ ನಾಯಕರು ಎಲ್ಲರೂ ಸೇರಿ ಸುಮಾರು ಅಲ್ಲಿ ಒಂದು 25-30 ಸಾವಿರ ಜನ ಸೇರ್ತಾರೆ ಅಂತೇಳಿ ಈಗಾಗಲೇ ಜನ ಮಾತಾಡ್ತಾ ಇದ್ದಾರೆ. ಉಗ್ರವಾದ ಪ್ರತಿಭಟನೆ ಮಾಡಿ AC ಕಚೇರಿ ಬಂದ್ ಮಾಡಿ ಸರ್ಕಾರಗಳಿಗೆ ಬಿಸಿ ಮುಟ್ಟಿಸ್ತಕ್ಕಂಥ ಕೆಲಸವನ್ನು ಮತ್ತು ಅಡಿಕೆ ಬೆಳೆಗಾರರ ಸುದ್ದಿ ಸುಖ ಸುಮ್ಮನೆ ಬಂದರೆ ನಾವು ಬೆಳೆಗಾರರು ಬೀದಿಗಿಳಿತೀವಿ. ಅಸಂಘಟಿತ ವಲಯ ಅಲ್ಲ, ಸಂಘಟಿತ ವಲಯ, ಸಂಘಟನೆ ಆಗಿದ್ದೀವಿ ಬೆಳೆಗಾರರು ಅನ್ನೋ ಒಂದು ಸಂದೇಶವನ್ನು ಸರ್ಕಾರಗಳಿಗೆ ಕೊಡ್ತೀವಿ. ಮತ್ತು ಅಡಿಕೆ ಬೆಳೆಗಾರರಿಗೆ ಎಲ್ಲೂ ತೊಂದರೆ ಆದಂಥ ಸಂದರ್ಭದಲ್ಲಿ ನಾವು ಬೀದಿಗಿಳಿದು ಹೋರಾಟ ಮಾಡೋದನ್ನ ಖಚಿತಪಡಿಸ್ತೀವಿ. ನಿನ್ನೆ ತುಮಕೂರು ಅಧ್ಯಕ್ಷರು ಒಂದು ಪತ್ರಿಕಾ ಮೀಟಿಂಗ್ ಮಾಡಿದರು. ಅವ್ರು ರೈತರು ಯಾರು ಆತಂಕ ಪಡಬೇಡ್ರಿ, ಏರಿಳಿತ ಆಗುತ್ತೆ, ಅದೇನು ಒಪ್ಪುಟ ಅಡಿಕೆ ನಿಷೇಧ ಅಲ್ಲ ಅಂತ ಹೇಳಿದ್ದಾರೆ. ಪಾನ್ ಮಸಾಲ ಅಷ್ಟೇ ನಿಷೇಧ ಅಂತ ಹೇಳಿ ಅದ್ರ ಬಗ್ಗೆ ಅಡಿಕೆ ಮಹಾಮಂಡಳ ಅಂತೇಳಿ ನಮ್ಮ ಕ್ಯಾಂಪ್ಕೋ, ಬ್ಯಾಮ್ಕೋಸ್, ತುಮ್ಕೋಸ್, ದ್ಯಾಮ್ಕೋಸ್ ಈ ರೀತಿ ಸಂಘ ಸಂಸ್ಥೆಗಳು ಒಂದು ಮಹಾಮಂಡಲ ಮಾಡ್ಕೊಂಡಿದ್ದಾರೆ. ಪ್ರತಿ ಬಾರಿ ಅಡಿಕೆ ವಿಚಾರವಾಗಿ ಏನಾದರೂ ಏರಿಳಿತ ಆದಾಗ ಕೇಂದ್ರಕ್ಕೆ ಹೋಗಿ ಮತ್ತು ರಾಜ್ಯ ಸರ್ಕಾರಕ್ಕೆ ಹೋಗಿ ಮನವಿ ಮಾಡಿ ಬರ್ತಾರೆ. ಈಗಲೂ ಕೂಡ ಅವರು ಅದೇ ದಾಟಿಯಲ್ಲಿ ಹೇಳಿದರೆ ಅದು ತಪ್ಪಾಗ್ತದೆ. ನಮ್ಮ ಸದುದ್ದೇಶ ಈಗೇನು ಒಳ್ಳೆ ಕೆಲಸ ಮಾಡಿದ್ದಾರೆ ಅಡಿಕೆ ಮಹಾಮಂಡಲದವರು, ಅದಕ್ಕೆ ಸ್ವಾಗತ ಇದೆ. ನಿನ್ನೆ ನಮ್ಮ ಅರ್ಗ ಜ್ಞಾನೇಂದ್ರ ಅವರು ಶಾಸಕರು ಮತ್ತು ಮಾಜಿ ಮಂತ್ರಿಗಳು, ಶಾಂತನಗೌಡರು ಹೊನ್ನಾಳಿ ಶಾಸಕರು, ಶಿವಗಂಗಾ ಬಸವರಾಜ್ ಅವರು ಚನ್ನಗಿರಿ ಶಾಸಕರು, ಇವರೆಲ್ಲರೂ ಹೋಗಿ ಮುಖ್ಯಮಂತ್ರಿಗಳನ್ನ ಭೇಟಿ ಮಾಡಿ ಮನವರಿಕೆ ಮಾಡಿಕೊಟ್ವಿ ಅಂತ ಹೇಳ್ತಾರೆ. ಆ ಪತ್ರಿಕಾಗೋಷ್ಠಿನೂ ನೋಡಿದೆ ನಾನು. ಅದೇ ಮಾಹಿತಿಯನ್ನು ಇವರು ಕೊಟ್ಟಿರ್ಬೋದು. ಮುಖ್ಯಮಂತ್ರಿಗಳು ಒಪ್ಕೊಂಡಿದ್ದಾರೆ, ಆದರೆ ಆದೇಶ ವಾಪಸ್ ತಗೊಂಡಿಲ್ಲ. UT ಖಾದರ್ ಅವರು ಆರೋಗ್ಯ ಸಚಿವರು ಇದನ್ನು ಮೊದಲೇ ಮುಖ್ಯಮಂತ್ರಿಗಳು ಹೇಳಿದರು. ಅರ್ಗ ಜ್ಞಾನೇಂದ್ರ ಅವರು ಮೊದಲೇ ಭೇಟಿನೂ ಮಾಡಿದರು, ಆವಾಗ ಹೇಳಿದರು. ಆದರೆ UT ಖಾದರ್ ಅವರು ತದ್ವಿರುದ್ಧ ಹೇಳಿಕೆ ಕೊಟ್ಟರು, ನಾವು ತಗೊಳ್ಳೋದಿಲ್ಲ, ವಾಪಸ್ ತೆಗೆದುಕೊಳ್ಳುವುದಿಲ್ಲ ಅಂಥೇಳಿ. ಹೀಗಾಗಿ ನಾವು ಉಗ್ರ ಪ್ರತಿಭಟನೆ ಮಾಡಿದಾಗ ಮಾತ್ರ ಅಡಿಕೆ ಬೆಳೆಗಾರರ ತಂಟೆಗೆ ಯಾರೂ ಬರೋದಿಲ್ಲ. ಆಮೇಲೆ 2-3 ಸಾವಿರ ಏರಿಳಿತ ಆದರೆ ಏನು ತೊಂದರೆ ಇಲ್ಲ ಅಂತ ಅನ್ನೋದು ತಪ್ಪು. ಒಬ್ಬ ಕೇಣಿದಾರಿಗೆ ಉಳಿಯೋದೇ 500, 1000, 2000, ಅವನಿಗೆ ಏರಿಳಿತ ಆಗ್ತದೆ. ಅಡಿಕೆ ಬೆಳೆಗಾರರು ದ್ವಂದ್ವ ನೀತಿ ಆಗ್ತದೆ, ಏನು ಮಾಡಬೇಕು ಅಂಥೇಳಿ. ಈಗ ಇವತ್ತು 2-3 ಸಾವಿರ ಕಡಿಮೆ ಆಗಿರ್ಬೋದು, ನಾಳೆ 5-10 ಸಾವಿರ ಕಡಿಮೆ ಆಗೋ ಅಂಥ ಸಂದರ್ಭ ಬರ್ತದೆ. ನಾವೆಲ್ಲರೂ ಸಂಘಟಿತರಾದರೆ, ನನಗೆ ಯಾರ ಮೇಲೂ ವೈಯಕ್ತಿಕ ವಿರೋಧ ಇಲ್ಲ, ಯಾರ ಮೇಲೂ ದ್ವೇಷ ಇಲ್ಲ. ಬೆಳೆಗಾರರೆಲ್ಲರೂ ಒಂದೇ ಅಂತ ಹೇಳಿದ ಮೇಲೆ ಇದರ ರಾಜಕೀಯ ಇಲ್ಲ. ಹಾಗಾಗಿ ಪ್ರತಿಯೊಂದು ಸಮಾಜದ ಎಲ್ಲ ವರ್ಗದ ಜನಗಳು, ಎಲ್ಲ ಹಂತದ ಜನಗಳು ಇದಕ್ಕೆ ಬೆಂಬಲ ಕೊಡ್ತಾ ಇದ್ದಾರೆ. ಈ ಒಂದು ಪ್ರತಿಭಟನೆ ಯಶಸ್ವಿಯಾಗಿ ಸರ್ಕಾರಗಳಿಗೆ ಸಂದೇಶ ಹೋಗ್ತದೆ. ಮತ್ತು ನಾವು ಅಡಿಕೆ ಬೆಳೆಗಾರರ ಪರವಾಗಿ ಎಲ್ಲ ಸಂದರ್ಭದಲ್ಲೂ ಇರ್ತೀವಿ ಅಂತೇಳಿ ಹೇಳೋದಕ್ಕೆ ಇಚ್ಛೆಪಡ್ತೇನೆ.